ದಿನಾಂಕ 8/2/2026 ಮಹೇಶ್ ಅನ್ನೋರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದರಲ್ಲಿ ಏನಪ್ಪ ಅಂದರೆ ಅವರ ಹೆಂಡತಿ ಶಕುಂತಲಾ 37 ವರ್ಷ ಮತ್ತು ಪ್ರಿಯಾ ಅವರ ಮಗಳು ಅವರಿಬ್ಬರು ಅವರ ಮನೆಯಲ್ಲಿ ತೊಲೆಗೆ ಹಗ್ಗ ಹಾಕಿ ಅಲ್ಲಿ ನೇಣು ಹಾಕ್ಕೊಂಡು ಮೃತಪಟ್ಟಿರ್ತಾರೆ ಅಂತ ಒಂದು ಫಿರ್ಯಾದನ್ನು ನೀಡ್ತಾರೆ. ಇದನ್ನು ಸಂಬಂಧಪಟ್ಟಂತೆ ಅವರು ಮುತ್ತುರಾಜ್ ಅವರ ಮೇಲೆ ಅಲಿಗೇಷನ್ ಮಾಡಿರ್ತಾರೆ. ಮುತ್ತುರಾಜ್ ಅನ್ನೋರು ಅವ್ರಿಗೆ ಲವ್ ಮಾಡಂತ ಹೇಳ್ಬಿಟ್ಟು ಅವ್ರಿಗೆ ಪೀಡಿಸಿರ್ತಾರೆ ಅವರ ಅಕ್ಕಪಕ್ಕದ ಮನೆಯಲ್ಲಿ ಮಗಳಿಗೆ. ಆಗ ಅವರು ಪ್ರಿಯಾ ಅವರು ಅವರ ತಂದೆ ತಾಯಿಗೆ ವಿಚಾರ ಗೊತ್ತಾಗಿ ಅವರು ಬುದ್ಧಿ ಹೇಳಿರ್ತಾರೆ. ಅವರು ಬೆದರಿಕೆ ಹಾಕಿರೋದ್ರಿಂದ ಇವರು ನೇಣು ಬಿಗಿಕೊಂಡು ಸತ್ತಿರ್ತಾರೆ ಅಂತ ಹೇಳಿ ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 37/2026 ಕಾಲಮ್ 108 351(2) 351(3) BNS ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ. ಇದರಲ್ಲಿ ಮುತ್ತುರಾಜ್ರವರು ದಿನಾಂಕ 6ನೇ ತಾರೀಕು ಅವರು ಸಹ ಪಾಯ್ಸನ್ ತೊಗೊಂಡು ಅವರು KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇವರು ಏನಾದರೂ ಈಗ ಬೆದರಿಕೆ ಹಾಕಿದಾರಾ ಪ್ರಿಯಾ ಅವರಿಗೆ ಅಥವಾ ಬೇರೆ ಏನಾದರೂ ವಿಚಾರ ನಡೆದಿದೆಯಾ ಅದ್ರ ಬಗ್ಗೆ ಇನ್ನೂ ತನಿಖೆ ಕೈಗೊಳ್ಳಲಾಗಿದೆ. ಅವರು ಸೂಸೈಡ್ ಯಾಕೆ ಅಟೆಂಪ್ಟ್ ಮಾಡಿದ್ದಾರೆ, ಅವರು ಕೆಲವರು ಹೇಳಿದ್ದಾರೆ ಅವರು ಸಾಲ ಮಾಡಿದ್ದಾರೆ ಅಂತ, ಕೆಲವರು ಈ ಹುಡುಗಿ ವಿಚಾರದಲ್ಲೇ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತಾರೆ. ಅದು ಇನ್ನೂ ತಿಳಿದು ಬಂದಿಲ್ಲ, ಅದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಈ ವಿಚಾರದಲ್ಲಿ ನೋಡಿದಾಗ 7ನೇ ತಾರೀಕು ಚೆನ್ನಾಗಿರ್ತಾರೆ, ಅವರೆಲ್ಲ ಊಟ ಮಾಡಿ ಮಲ್ಕೊಳ್ತಾರೆ ಅಂತ ಗೊತ್ತಾಗುತ್ತೆ. 7ನೇ ತಾರೀಕು ಸಂಜೆ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ. 8ನೇ ತಾರೀಕು ಬೆಳಗ್ಗೆ ಹುಡುಗಿನೂ ಮತ್ತು ತಾಯಿ ಇಬ್ಬರು ಸೂಸೈಡ್ ಮಾಡ್ಕೊಂಡಿರ್ತಾರೆ. 6ನೇ ತಾರೀಕು ಮುತ್ತುರಾಜ್ರವರು ಪಾಯ್ಸನ್ ತೊಗೊಂಡಿರ್ತಾರೆ ಮತ್ತು KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ತನಿಖೆಯಿಂದ ಇನ್ನು ಮುಂದಿನ ವಿಚಾರ ತಿಳಿಬೇಕಾಗಿದೆ. ಮುತ್ತುರಾಜ್ ಅವರಿಗೆ ಮದುವೆ ಆಗಿ 3 ಮಕ್ಕಳು ಇರ್ತಾರೆ. ಮುತ್ತುರಾಜ್ ಏಜ್ ಅರೌಂಡ್ 35 ಇಯರ್ಸ್, 32-35 ಇಯರ್ಸ್ ಅಂತ ತಿಳಿಸಿರ್ತಾರೆ. 34 ಇಯರ್ಸ್ ಅಲ್ಲ, ಅವನು ಮದುವೆಯಾಗಿ 3 ಮಕ್ಕಳ ತಂದೆ. ಪ್ರಿಯಾ ಅವರಿಗೆ 18 ವರ್ಷ. ಅಲ್ಲ, ಈಗ ಇವರು ಕೊಟ್ಟಿರೋ ಫಿರ್ಯಾದ ಪ್ರಕಾರ, ಅವರ ತಂದೆ ಕೊಟ್ಟಿರೋ ಫಿರ್ಯಾದ ಪ್ರಕಾರ ಅವರು ಪ್ರೀತಿ ಮಾಡು ಅಂತ ಹೇಳಿ ಫೋರ್ಸ್ ಮಾಡಿದ್ದ ಅಂತ ತಿಳಿದು ಬಂದಿದೆ. ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು ಅದೇನೋ ಅವರು ಫೋರ್ಸ್ ಮಾಡಿದಾರಾ ಅಥವಾ ಇಬ್ರಿಗೂ ಪ್ರೀತಿ ಇದ್ದು ಮನೇಲಿ ತಿಳಿದು ಬಂದಿದೆಯಾ, ಅದು ಇನ್ನೂ ಗೊತ್ತಿಲ್ಲ. ಅದನ್ನು ಈಗ ಇನ್ವೆಸ್ಟಿಗೇಷನಲ್ಲಿ ಫೈಂಡ್ ಔಟ್ ಮಾಡಬೇಕು. ಈ ಹುಡುಗಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಆ ದಿನ ಇವರು ದೊಡ್ಡ ಅರಸೀಕೆರೆ ಅಲ್ಲಿಗೆ ಕರ್ಕೊಂಡೋಗ್ಬೇಕಾಗಿ, ಅಂದರೆ ಹೋಗಿ ಹುಡುಗ ಮನೆ ಹತ್ರ ಮಾತುಕತೆ ಆಡಬೇಕಾಗಿರುತ್ತೆ ಅವತ್ತೇನೆ 8ನೇ ತಾರೀಕು ಬೆಳಗ್ಗೆ. ಅದಕ್ಕಾಗಿ ಅವ್ರ ತಾಯಿ ರೆಡಿ ಸಹ ಆಗ್ತಾ ಇರ್ತಾರೆ. ಬೆಳಗ್ಗೆ ಅವರ ತಂದೆ ಅದು ಪಕ್ಕ ಮನೆ ಇದೆ, ಒಂದು ಸಣ್ಣ ಮನೆ. ಇದರಲ್ಲಿ ಅವ್ರ ತಂದೆ ಅಂದರೆ ಫಿರ್ಯಾದಿದಾರರು ಮಹೇಶ್ ಇದ್ದಾರೆ. ಮಹೇಶು ಈಗ ಪ್ರಿಯಾ ಅವರು ಡಿಸೀಸ್ಡು, ಮತ್ತು ಶಕುಂತಲಾ ಅವರ ತಾಯಿ ಮತ್ತು ಇನ್ನೊಂದು ಮಗಳು ಪ್ರಕೃತಿ ಅಂತಿರ್ತಾರೆ. ಅವರು 4 ಜನ ಒಟ್ಟಿಗೆ ಒಂದು ಮನೆಯಲ್ಲಿ. ಪಕ್ಕದ ಮನೆಯಲ್ಲಿ ಅವ್ರದ್ದು ಅಜ್ಜಿ ಇದ್ದಾರೆ, ತಾಯಿ, ಯಾರು ಫಿರ್ಯಾದಿದಾರ ತಾಯಿ, ಅವರು ಇನ್ನೊಂದು ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಆ ದಿವಸ ಬೆಳಗ್ಗೆ ಏನಾಗುತ್ತೆ, ಫಿರ್ಯಾದಿದಾರರು ಮತ್ತು ಅವರ ಕೊನೆ ಮಗಳು ಪ್ರಕೃತಿ ಅವರಿಬ್ಬರೂ ಹಾಲು ಕರೀಲಿಕ್ಕೆ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅವರು ಹೇಳೋ ಪ್ರಕಾರ ಬೆಳಗ್ಗೆ ಅವ್ರ ತಾಯಿ ಆಡು ಕಟ್ಟಿಬಿಟ್ಟು ಅವರು ಸ್ಯಾರಿ ಏನೋ ಚೇಂಜ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಸ್ಯಾರಿ ಚೇಂಜ್ ಮಾಡಿಕೊಂಡು ಇವರು ಹಾಲು ಕರಿಯೋಕ್ಕೆ ಹೋಗಿ ವಾಪಸ್ ಬರೋಷ್ಟೊತ್ತಲ್ಲಿ ಅವ್ರ ತಾಯಿ ಮತ್ತು ಪ್ರಿಯಾ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಅವರು ತಿಳಿಸ್ತಾರೆ. ಅವರು ಇಬ್ಬರೂ ಒಟ್ಟಿಗೆ ಮಾಡ್ಕೊಂಡಿದ್ದಾರೆ. ಇಲ್ಲ, ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಯಾಕೆಂದರೆ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ FSL ಕಳಿಸ್ಬೇಕು, ಅಲ್ಲಿಂದ ಏನಿದೆ ಅಂದರೆ ಆವಾಗಲೇ ಗೊತ್ತಾಗುತ್ತೆ. ವಿಸ್ರಾ ಎಲ್ಲ ಕಳಿಸಿರ್ತಾರೆ. ಈಗಲೇ ಅದನ್ನು ಹೇಳಲಿಕ್ಕೆ ಬರಲ್ಲ, ಏನಾದ್ರು ತೊಗೊಂಡಿದ್ದಾರೆ, ಪಾಯ್ಸನ್ ತೊಗೊಂಡು ಆಮೇಲೆ ನೇಣು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ. ಈಗ ಗೊತ್ತಿರೋ ಪ್ರಕಾರ ಅವರು ನೇಣು ಬಿಗಿದುಕೊಂಡು ಅವರು ಡೆತ್ ಆಗಿದೆ, ಸ್ಪಾಟಲ್ಲಿ ಕಂಡು ಬಂದಿರೋದು. ಈ ಥರ ಅಕ್ಕಪಕ್ಕದ ಮನೆ,
ಜಸ್ಟ್ ಅಕ್ಕಪಕ್ಕದ ಮನೆ ಇರುತ್ತೆ. ರಿಲೇಷನ್ ರಿಲೇಷನ್ಸ್ ಏನಲ್ಲ, ನೈಬರ್ಸ್ ಅಷ್ಟೇ. ನೈಬರ್ಸ್. ವಿಚಾರ ಗೊತ್ತಿರುತ್ತೆ ಮೇಡಮ್, ಇದೇನಾದ್ರು ಈ ಥರ ಲವ್ ಆ ಥರದ್ದು ಏನಾದರೂ ಯಾರಿಗೆ? ಇವ್ರ ಫ್ಯಾಮಿಲಿಗೆ ಗೊತ್ತಿರುತ್ತೆ, ಪ್ರಿಯಾಂಕಾ ಫ್ಯಾಮಿಲಿಗೆ. ಇವ್ರಿಗೆ ಫಸ್ಟು ಗೊತ್ತಿರಲ್ಲ, ಅವ್ರ ತಾಯಿಗೆ ವಿಚಾರ ಗೊತ್ತಾಗುತ್ತೆ. ಅದಾದ ನಂತರ ಅವತ್ತು ಹಿಂದಿನ ದಿವಸನೇ 7ನೇ ತಾರೀಕು ಅವ್ರ ತಂದೆಗೆ ಸಹ ತಿಳಿಸಿರ್ತಾರೆ ಅಂತ ಪ್ರೇಮ ಫೆಸ್ಟಲ್ಲಿ ಈಗ ಗೊತ್ತಾಗುತ್ತೆ. ಯಾವುದು? ಈಗ ಅದು ಏನು ನಮಗೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಕೊಟ್ಟಿರೋ ಕಂಪ್ಲೇಂಟು. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬರುತ್ತೆ, ಮತ್ತು ಅವತ್ತೇನಾದರೂ ಅವ್ರು ಕರೆ ಮಾಡಿದ್ರಾ, ಇವ್ರು ಹೇಳ್ದಂಗೆ ಫಿರ್ಯಾದಿದಾರರು ಹೇಳ್ದಂಗೆ ಅವರು ಮುತ್ತುರಾಜ್ ಏನಾದ್ರು ಕರೆ ಮಾಡಿದ್ರಾ ಅಥವಾ ಕರೆ ಮಾಡಿಲ್ವಾ, ಅಥವಾ ಬೇರೆ ಏನಾದರೂ ಇನ್ಸಿಡೆಂಟ್ ಆಗಿತ್ತಾ ಅವ್ರ ಮನೆಯಲ್ಲಿ, ಅದೆಲ್ಲನೂ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ತನಿಖೆಯಲ್ಲಿ ಎಲ್ಲ ಮಾಡ್ತೇವೆ. ಹಾಂ, ಹಾಸ್ಪಿಟಲೈಸ್ ಆಗಿದ್ದಾರೆ, ಡಿಸ್ಚಾರ್ಜ್ ಆಗಿದೆ ಎಲ್ಲ ಗೊತ್ತಿಲ್ಲ. ಬಟ್ ಆನ್ ದ ಡೇ ಆಫ್ ಇನ್ಸಿಡೆಂಟು ಅವರು ಹಾಸ್ಪಿಟ್ಲಲ್ಲೇ ಇದ್ದರು 8th.